2 ತಿಂಗಳಲ್ಲಿ 1 ಲಕ್ಷ ದುಡಿಯಕ್ಕಾಗುತ್ತಾ? 2 ತಿಂಗಳಲ್ಲಿ 1 ಲಕ್ಷ ರೂಪಾಯಿ ದುಡಿಯೋ ಚಾಲೆಂಜ್ ಅಲ್ಲಿ ಇವತ್ತು ಡೇ 38. ಬೆಳಗ್ಗೆ ನಮ್ ಬಿಡ್ದಿ ಸೈಟ್ ಅವ್ರು ಫೋನ್ ಮಾಡಿದ್ರು, ಹೋಗ್ಬಿಟ್ಟು ಮನೆ ಹತ್ರ 2 ಕಿಟಕಿ ಹೋಗಿ ಲೋಡ್ ಮಾಡ್ಕೊಂಡ್ ಬಂದ್ಬಿಡು ಅಂದ್ರು. ಎಲ್ಲ ನೀಟ್ ಅಂಡ್ ಕ್ಲೀನ್ ಆಗಿ ಲೋಡ್ ಮಾಡ್ಸ್ಕೊಂಡು ಹೊಲ್ಟೆ. ಈ ತರ ಮಳೆ ಸ್ಟಾರ್ಟ್ ಆಗ್ಬಿಟ್ರೆ ನಮ್ಮ ಓಪನ್ ಗಾಡಿಗೆ ಬಾಡಿಗೆಗಳೇ ಇರಲ್ಲ ಗುರು. ಸೈಟ್ ಹತ್ರ ಬರೋಷ್ಟರಲ್ಲಿ ಮಳೆನೂ ನಿಂತಾಗಿತ್ತು. ಅದಕ್ಕೆ ನಾನು ಸ್ವಲ್ಪ ಅನ್ಲೋಡಿಂಗ್ ಹೆಲ್ಪ್ ಮಾಡ್ದೆ. ಪಾಪ ವಯಸ್ಸಾಗಿದ್ದವ್ರು ಇದ್ರಲ್ಲ, ಅದಕ್ಕೆ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಇವ್ರಿಗೆ ಅನ್ಲೋಡಿಂಗ್ ಮಾಡಕ್ಕೆ. ಬಾಡಿಗೆ ಕಾಸು 1,500 ಇಸ್ಕೊಂಡು ಅಲ್ಲಿಂದ ಹೊಲ್ಟೆ. ಇಲ್ಲಿಂದ ಬರ್ತಾ ಇದ್ದಂಗೆ ನಮ್ಮ ಕಂಬಿ ಅಂಗಡಿಯವ್ರು ಫೋನ್ ಮಾಡಿ ಬುಕ್ಕಿಂಗ್ ಮಾಡ್ಕೊಂಡಿದ್ರು ಬಾಡಿಗೆ 7-8 ಬಂಡ್ಲು ಇಲ್ಲೇ ಲೋಕಲ್ಗೆ ಹಾಕೊಟ್ಬಿಟ್ಟು ಬೈಲಿ ಅಂತ. ಹೋಗೆಲ್ಲ ನೀಟಾಗಿ ಲೋಡ್ ಮಾಡ್ಸ್ಕೊಂಡಿದ್ದು ಅನ್ಲೋಡಿಂಗ್ ಪಾಯಿಂಟಲ್ಲಿ ನಾನೇ ಅನ್ಲೋಡ್ ಮಾಡಿದೆ. ಯಾರು ಕೆಲಸದವ್ರು ಯಾರು ಇದ್ದಿದ್ದಿಲ್ಲ. ಎಲ್ಲ ಅಲ್ಲೇ ಎಳೆದು ಬಿಸಾಕ್ಬಿಟ್ಟು ಕಸ್ಟಮರ್ ಹತ್ರ 250 ರೂಪಾಯಿ ಬಾಡಿಗೆ ಕಾಸು ಇಸ್ಕೊಂಡೆ. ಏನಮ್ಮ ಬುಟ್ಟಿಲ್ ಏನಾಯ್ತು? ಅವಾಗಿಂದ ಬುಸು ಬುಸು ಅಂತ ಐತೆ. ಹಾವು ಬುಸ್ ಬುಸ್ ಅಂದೆ ಗೋಬೋ ಅಂತ ಬಗಳ್ತದ. ಅಯ್ಯ ಯಾಕೆ ಹಿಂಗ್ ಬರ್ತದ್ಯ? ಇಲ್ಲಿರೋ ಚಿಕ್ಕವು ಇದನ್ನ ಎಷ್ಟು ಎದ್ರಕತ್ತಿಯಲ್ಲ. ನನ್ ಗಂಡನ ಹತ್ರ ದೊಡ್ಡವದೆ ನೋಡ್ತೀಯಾ? ಯಜಮಾನ 2 ಮಡಿಕೊಂಡವ. ಮೇಲಿಂದ ಯಾವ್ದು ಬಾಡಿಗೆನೇ ಇದ್ದಿಲ್ಲ. ಅದಕ್ಕೆ ಮನೆ ಕಡೆ ಬಂದ್ಬಿಟ್ಟಿದೆ. ಸಾಯಂಕಾಲ ಮೇಲೆ ನಮ್ಮ ವೆಲ್ಡಿಂಗ್ ಅಂಗಡಿಯವ್ರು ಫೋನ್ ಮಾಡ್ಬಿಟ್ಟು ಹೋಗ್ಬಿಟ್ಟು ಗಿರಿನಗರದಿಂದ ಮತ್ತೆ 9 ಹಳ್ಳಿಯಿಂದ ಮೆಟೀರಿಯಲ್ ಹಾಕೋ ಬಂದ್ಬಿಟ್ಟು ಅಂಗಡಿ ತಕ್ಕೆ ಅಂದ್ರು. ಹೋಗೆಲ್ಲ ಲೋಡಿಂಗ್ ಮಾಡಿಸ್ಕೊಂಡು ಇದು ತಗೊಂಬಂದು ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಹಾಕ್ದೆ. ಲೋಡಿಂಗ್ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ನಾನು ಸ್ವಲ್ಪ ಬಿಸಿ ಇದೆ ಅಲ್ಲಿ. ಎಲ್ಲ ನೀಟಾಗಿ ಎತ್ಕೊಂಡ್ಬಂದು ಗಾಡಿ ಫ್ಯಾಕ್ಟ್ರಿ ಹತ್ರ ಹಾಕ್ದೆ. ಎಲ್ಲ ಎಳ್ದೆಳ್ದು ಬಿಸಾಕ್ಬಿಟ್ರು, ಅನ್ಲೋಡಿಂಗ್ ಮಾಡ್ಬಿಟ್ರು. ಈ ತರದ ಬಾಡಿಗೆ 1,500 ಬಂತು. ಇನ್ ಅರ್ನಿಂಗ್ ಬಂದೆ 3,250 ರೂಪಾಯಿ. ಹತ್ರ 1,200 ರೂಪಾಯಿ ಖರ್ಚಾಗೈತೆ ಡೀಸೆಲ್ ಟೋಲ್ ಅನ್ಕೊಂಡು. ಈ ತರ ವ್ಲಾಗ್ ಬೇಕಂದ್ರೆ ಲೈಕ್ ಫಾಲೋ ಕೆಚ್ಚಿ ಬಿಸಾಕ್ಬೇಕು ನೀವು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.